ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿತ್ತು ಎಂಬ ಹೇಳಿಕೆಯಿಂದ ದೊಡ್ಡ ರೀತಿಯಲ್ಲಿ ಸುದ್ದಿಯಲ್ಲಿದ್ದಾರೆ. ಇದೊಂದು ವಿವಾದಾತ್ಮಕ ಹೇಳಿಕೆಯಾಗಿದೆ. ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ವಿರೋಧ ಪಕ್ಷದ ನಾಯಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಗೆ ಅಸಮಾಧಾನ ಹೊರಹಾಕಿದ್ದಾರೆ. ಈ ಬಗ್ಗೆ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಹಲವು ನಾಯಕರು ಪ್ರತಿಕ್ರಿಯೆ ನೀಡಿದ್ದು ಸಿಎಂ ಸಿದ್ದರಾಮಯ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಂಪುಟದಿಂದ ಹೊರಗಿಡಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದರು? ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕಾ? ಯಾವ ಆಧಾರದಲ್ಲಿ ಹೇಳಿದರು? ನಿಜವಾಗಿ ಬೆಳಗಾವಿ ಎಲ್ಲಿಗೆ ಸೇರಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದನ್ನು ಕೇಳಿಸ್ಕೊಳ್ಳಿ. ನಮ್ಮ ಭಾಷೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು. ನಾವಿಲ್ಲಿ ಹುಟ್ಟಿದ್ದೇವೆ. ಆದರೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಸ್ವತಂತ್ರಕ್ಕಿಂತ ಪೂರ್ವ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಬಹಳಷ್ಟು ಒಂದೇ ಸಾಮ್ಯತೆಯಿಂದ ಈವನ್ ರಾಜ್ಯ ಕೂಡ ಬಹಳಷ್ಟು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದಾಗ ಬಹಳಷ್ಟು ಅನ್ಯೋನ್ಯತೆಯಿಂದ ನಾವೆಲ್ಲರೂ ಇದ್ವಿ. ಕರ್ನಾಟಕ ಆದಮೇಲೆ ಕರ್ನಾಟಕ ಏಕೀಕರಣ, ಇವತ್ತು ನಾವು 50 ವರ್ಷದ ಸುವರ್ಣ ಮಹೋತ್ಸವವನ್ನ, ಕರ್ನಾಟಕ ಏಕೀಕರಣದ ಸುವರ್ಣ ಮಹೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಡೀ ಭಾರತ ದೇಶವನ್ನ ಪ್ರಾಂತವಾರು, ಭಾಷಾವಾರು, ಸಂಸ್ಕೃತಿ, ನಮ್ಮ ಭಾಷಾವಾರು ಇದನ್ನ ಮಾಡಿದ ನಂತರ ಇಡೀ ದೇಶ, ಯಾಕಂದ್ರೆ ತುಂಡವಾಗಿ ಇದ್ದಂತ ದೇಶ ಒಂದಾಗಿ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ದೇಶ ಮುನ್ನುಗ್ತಾ ಇರೋದನ್ನ ಕಂಡ್ರೆ ನಮಗೆ ಹೆಮ್ಮೆ ಆಗುತ್ತೆ. ನಮ್ಮ ಭಾಷೆ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು. ನಾವಿಲ್ಲಿ ಹುಟ್ಟಿದ್ದೇವೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಬೆಳಗಾವಿ ಮಹಾರಾಷ್ಟ್ರದ ಭಾಗವಾಗಿತ್ತಂತೆ. ಹೆಂಗೆ? ಮಹಾರಾಷ್ಟ್ರ ಅಂತ ಒಂದು ರಾಜ್ಯನೇ ಇರಲಿಲ್ಲ. ನಮ್ಮದು ಮೈಸೂರು ಪ್ರಾಂತ್ಯ, ಅವ್ರದ್ದು ಮುಂಬೈ ರೆಸಿಡೆನ್ಸಿ, ಮೈಸೂರು ರೆಸಿಡೆನ್ಸಿ, ಕೇಳಿದ್ರಲ್ವಾ? ಆಮೇಲೆ ಎಲ್ಲೋ ಭಾಷಾವಾರ ಪ್ರಾಂತ್ಯ ಆಗೋದು. ಏನಿದು? ನಿಜವಾಗ್ಲೂ ಬೆಳಗಾವಿ ಯಾರಿಗೆ ಸೇರಿದ್ದು ಹೇಳ? ಈ ಮಹಾ ವಿವಾದದ ಆರಂಭ ಆಗಿದ್ದು 1953ರಲ್ಲಿ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಪ್ರಾರಂಭ ಆಗುತ್ತೆ 1953ಯಲ್ಲಿ. ಆಗ ಕೇಂದ್ರ 2 ಸಮಿತಿಗಳನ್ನು ರಚನೆ ಮಾಡುತ್ತೆ, ಈ ಬೆಳಗಾವಿ ಯಾರಿಗೆ ಸೇರಬೇಕು ಅಂತ ಡಿಸೈಡ್ ಮಾಡೋದಕ್ಕೆ. 2 ಸಮಿತಿಗಳು ಬೆಳಗಾವಿ ಕರ್ನಾಟಕಕ್ಕೆ ಸೇರಬೇಕು, ಕನ್ನಡಿಗರಿಗೆ ಸೇರಬೇಕು ಅಂತ ವರದಿಯಲ್ಲಿ ಹೇಳುತ್ತೆ. 1953 ಭಾಷಾವಾರು ಪ್ರಾಂತ ರಚನೆಗೆ ಫಜಲ್ ಅಲಿ ಸಮಿತಿ ನೇಮಕ ಆಗುತ್ತೆ. ಅಂದು ಫಜಲ್ ಅಲಿ ಸಮಿತಿ ಕನ್ನಡಿಗರ ಬೆನ್ನಿಗೆ ನಿಂತಿತ್ತು. ಅಂದರೆ ಬೆಳಗಾವಿ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಸೇರಬೇಕು ಅಂತ ಹೇಳುತ್ತೆ. ಕೇವಲ ಬೆಳಗಾವಿ ಮಾತ್ರ ಅಲ್ಲ, ಬೆಳಗಾವಿ ಸೇರಿದಂತೆ ಮುಂಬೈ ಪ್ರಾಂತ್ಯದ 865 ಗ್ರಾಮಗಳು ಮೈಸೂರಿಗೆ ಸೇರಿದ್ದು. ನೋಡಿ, ಇಲ್ಲೂ ಕರ್ನಾಟಕ ಅಂತ ಹೇಳ್ತಾ ಇಲ್ಲ, ಮೈಸೂರಿಗೆ ಸೇರಿದ್ದು. ಅದು ಮಹಾರಾಷ್ಟ್ರ ಅಲ್ಲ, ಮುಂಬೈ. 865 ಗ್ರಾಮಗಳು ಮೈಸೂರಿಗೆ, ಅಂದರೆ ಕರ್ನಾಟಕಕ್ಕೆ ಸೇರಬೇಕು. ಈಗಲೂ ಇದೆ ಅದು. ಇನ್ನು 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆಯನ್ನು ಕೇಂದ್ರ ಮಾಡುತ್ತೆ. ಮತ್ತೆ ಪುನರ್ವಿಂಗಡಣೆ. ಹೊಸದಾಗಿ ಸ್ಥಾಪಿಸಿದ್ದ ಮೈಸೂರು ರಾಜ್ಯದ ಜೊತೆ ಬೆಳಗಾವಿ ವಿಲೀನವಾಗುತ್ತೆ. ಮೈಸೂರು ರಾಜ್ಯಕ್ಕೆ ಬೆಳಗಾವಿ ಸೇರ್ಪಡೆಗೆ ಮುಂಬೈ ಪ್ರಾಂತ್ಯದ ವಿರೋಧ ಇರುತ್ತೆ. ಇವತ್ತಲ್ಲ, 1956ಇಂದ 56ರಿಂದಲೇ ಆರಂಭವಾಗಿದ್ದು ಬೆಳಗಾವಿ ಗಡಿ ವಿವಾದ. ಅದು ಇಲ್ಲಿ ತನಕ ಬಂದು ನಿಂತಿದೆ. 2 ಸಮಿತಿಗಳು ನಮಗೆ ಸೇರಬೇಕು ಅಂತ ಹೇಳಿದ್ದಾರೆ. ಇನ್ನು ಬೆಳಗಾವಿ ನಮ್ಮದೇ ಅನ್ನೋದಕ್ಕೆ ಮತ್ತೊಂದು ಪ್ರೂಫ್ ಕೊಡ್ತೀನಿ. 1966 ನ್ಯಾಯಮೂರ್ತಿ ಮೆಹರ್ ಚಂದ್ ಮಹಾಜನ್ ನೇತೃತ್ವದ ಆಯೋಗ ರಚನೆ ಆಗುತ್ತೆ. 2 ಕನ್ನಡಿಗರು ಮತ್ತು 2 ಮರಾಠಿಗರು ಇರ್ತಾರೆ ಅದರಲ್ಲಿ. ಮಹಾಜನ ವರದಿ ಒಳ್ಳೆದಾಯ್ತು. ನಾನು ಅದೇ ಹೇಳ್ತಾ ಇರ್ತೀನಲ್ಲ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಘಟನೆಗಳಾಗಬೇಕು, ಆಗ ಕೆಲವು ವಿಚಾರಗಳು ಬರುತ್ತೆ. 2 ಕನ್ನಡಿಗರು ಮಹಾಜನ ವರದಿಯಲ್ಲಿ, 2 ಮರಾಠಿಗರು ಇರ್ತಾರೆ. ಗಡಿ ಭಾಗದ ಎಲ್ಲ ಊರುಗಳ ಜನಾಭಿಪ್ರಾಯ ಸಂಗ್ರಹ ಮಾಡಲಾಗುತ್ತೆ. ಗಡಿ ಪ್ರದೇಶದ 2572 ಜನರನ್ನು ಸಂದರ್ಶನ ಅಂದರೆ ಮಾತಾಡಿಸ್ತಾರೆ. ಈ ಆಯೋಗ ಮಾತಾಡಿಸುತ್ತೆ. ಬೆಳಗಾವಿ ಪ್ರದೇಶ ಸೇರಿದಂತೆ 865 ಗ್ರಾಮ ಕರ್ನಾಟಕಕ್ಕೆ ಸೇರಿದ್ದು ಅಂತೇಳಿ ಮಹಾಜನ ವರದಿ ಹೇಳುತ್ತೆ. ಮಹಾಜನದಲ್ಲಿ 2 ಮರಾಠಿಗರಿರ್ತಾರೆ, 2 ಕನ್ನಡಿಗರಿರ್ತಾರೆ ಮಹಾಜನ ವರದಿ. ಹಾಗಾಗಿ ಯಾವುದೇ ಕಾಲಕ್ಕೆ ಬೆಳಗಾವಿ ಮಹಾರಾಷ್ಟ್ರದ ಭಾಗ ಆಗಿರಲಿಲ್ಲ, ಆಗೋದೂ ಇಲ್ಲ, ಆಗೋದಕ್ಕೆ ನಾವು ಬಿಡೋದು ಇಲ್ಲ. ಇದಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಎಲ್ಲ ನಾಯಕರು ಏನೆಲ್ಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಬನ್ನಿ ನೋಡೋಣ.
ಜನನು ಇವರಿಗೆ ಪಾಠ ಕಲಿಸುವಂಥ ಕೆಲಸಗಳನ್ನ ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನು ಇಂಥ ಸಚಿವರುಗಳನ್ನು ಇದು ಮರಾಠದ ಜನನೂ ಆಗಲಿ ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ. ಗಡಿ ಭಾಗದಲ್ಲಿ ಇಂಥ ಯಾವುದೇ ಚೇಷ್ಟೆಗಳನ್ನು ಯಾವುದಕ್ಕೂ ಮಣೆ ಹಾಕಲ್ಲ ಜನ. ಇಂಥ ಹೇಳಿಕೆಗಳನ್ನು ಸಂಪೂರ್ಣವಾಗಿ ಖಂಡಿಸ್ತೀವಿ. ಜನನು ಇವರಿಗೆ ಪಾಠ ಕಲಿಸುವಂಥ ಕೆಲಸಗಳನ್ನ ಯಾವುದೇ ಕಾರಣದಲ್ಲೂ ಇಂಥ ನಾಯಕರುಗಳನ್ನು ಇಂಥ ಸಚಿವರುಗಳನ್ನು ಇದು ಮರಾಠದ ಜನನೂ ಆಗಲಿ ಕನ್ನಡಿಗರಾಗಲಿ ಯಾರನ್ನೂ ಇವ್ರನ್ನ ನಂಬಲ್ಲ. ಗಡಿ ಭಾಗದಲ್ಲಿ ಇಂಥ ಯಾವುದೇ ಚೇಷ್ಟೆಗಳನ್ನು ಯಾವುದಕ್ಕೂ ಮಣೆ ಹಾಕಲ್ಲ ಜನ. ಇಂಥ ಹೇಳಿಕೆಗಳನ್ನು ಈಗ ಬೆಳಗಾವಿ ಕರ್ನಾಟಕದ ವಿಶಾಲವಾದ ಕರ್ನಾಟಕ ರಾಜ್ಯದಲ್ಲಿ ಸೇರಿ ಭಾಳ ವರ್ಷ ಆಯಿತು, ಅದು ಮುಗ್ದಿರ್ತಕ್ಕಂಥ ಕತೆ. ಆದರೆ ಈಗ ಮತ್ತೆ ಇವರು ಓಟಿನ ರಾಜಕಾರಣಕ್ಕೋಸ್ಕರನೋ ಏನೋ ನಮ್ಮ ಸಚಿವೆಯರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದು ವಿಷಾದಕರವಾದಂಥ ಸಂಗತಿ. ಈ ಕಾಂಗ್ರೆಸ್ನವರ ಮನಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಕಾಶ್ಮೀರವು ಕೂಡ ಪಾಕಿಸ್ತಾನಕ್ಕೆ ಸೇರಿತು ಅಂತ ಹೇಳ್ತಕ್ಕಂಥ ಮಾತು